ಶಿವಮೊಗ್ಗ ನಗರದ ಗೋಪಾಳದಲ್ಲಿ ವಿದ್ಯಾರ್ಥಿ ಭವನ್ ಇದೆಯಲ್ಲ, ಅದರ ಎದುರುಗಡೆ ಸಣ್ಣ ಆಕ್ಸಿಡೆಂಟ್ ಆಗಿದೆ ನೋಡಿ. ವಿದ್ಯಾರ್ಥಿ ಭವನ್ ಲೈಟ್ ಹಾಕುವಂಥ ಕಂಬಗಳಿದ್ವಲ್ಲ, ಆ ಕಂಬಕ್ಕೆ ಬಂದು ಯಜಮಾನರು ಏನೋ ಕಣ್ಣಿಗೆ ಇದ್ರಂತೆ, ಮಂಜಾಗಿದೆ ಅಂತೇಳಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ. ಈ ಡಿಕ್ಕಿ ಹೊಡೆದು ಅಲ್ಲಿ ನೋಡಿ ವಿದ್ಯಾರ್ಥಿ ಭವನ್ ಇದೆಯಲ್ಲ, ಅಲ್ಲಿ ನಿಮಗೆ ಫುಟ್ಪಾತ್ ಮೇಲೇ ಕಲ್ಲಿನ ಬೆಂಚ್ಗಳನ್ನ ಹಾಕ್ಯಾರೆ. ಫುಟ್ಪಾತಿಗೆ ಹತ್ತಿರವಾಗಿದೆ, ಅನಾಹುತ ಆಗಿಲ್ಲ, ಯಾರೋ ಪ್ರಾಣ ಹೋಗುವಂಥದ್ದು ಅನಾಹುತ ಆಗಿಲ್ಲ. ವಿದ್ಯಾರ್ಥಿ ಭವನ್ ಸಾಹುಕಾರರು ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು. ನೋಡಿ, ಇಲ್ಲಿ ಫುಟ್ಪಾತಿಗೆ ನೀವು ಕಲ್ಕಂಬನ ಮತ್ತು ಜನ ಕುತ್ಕೊಳ್ಳೋದಕ್ಕೆ, ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಎಲ್ಲ ಇಟ್ಟಿದ್ದೀರಾ. ಭಾಳಷ್ಟು ಜನ ಅಲ್ಲಿ ಕುತ್ಕೊತಾ ಇರ್ತಾರೆ, ನಾವು ಕುತ್ಕೊತಾ ಇರ್ತೀವಿ. ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇದರ ಬಗ್ಗೆ ಕಾರ್ಪೊರೇಷನವರು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದೇನು ಫುಟ್ಪಾತನ್ನು ತೆರವುಗೊಳಿಸ್ಬೇಕು, ಯಾಕೆಂದರೆ ಹೋಟ್ಲಿಗೆ ಭದ್ರತೆಯೇ ಇಲ್ಲ. ಭದ್ರತೆಯನ್ನು ಪಡಿಸ್ಬೇಕು ಅಂತೇಳಿ ನಮ್ಮ ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಯೋಚನೆ ಮಾಡಿ, ನಾನು ಈ ಥರ ಹಾಕ್ತಾಯಿದ್ದೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಇದು ಭದ್ರತೆ ಆಗುವಂಥ ಅವಶ್ಯಕತೆ ಇದೆ. ಕಾರ್ನೂರು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಮಾಡ್ಯಾರೆ. ಹೋಟ್ಲು ಮಾಲೀಕರು, ಜನತೆ ಎಲ್ಲರೂ ಇದನ್ನು ಯೋಚನೆ ಮಾಡಬೇಕು. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತ